ಗುಡ್ಡಪ್ಪ, ನಮ್ದು ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ. ಇದು ಕುರಿ ಉಂಡಿದಾರ. ಇದು ದೃಷ್ಟಿಗೆ ಬರ್ತೈತಿ. ಸಣ್ಣ ಪುಟ್ಟ ಕೈ ನೋವು ಕಾಲು ನೋವಿಗೆ ಕಟ್ತಾರ, ಗಾಡಿಗಳಿಗೆ ಕಟ್ತಾರ. ಎಲ್ಲರಿಗೂ ಹಾಕ್ಬೋದ್ರಿ. ಗಾಡಿಗೆ ಹಾಕ್ಬೋದು, ಮನೆಗೆ, ಅಂಗಡಿಗೆ, ವಾಹನಗಳು ಯಾವ್ದಾರು ಕಟ್ಬೋದು. ಅದು ದೃಷ್ಟಿ ಮೇನ್ ಇರ್ತದೆ. ಅದು ದೃಷ್ಟಿ ಮೇನ್ ಇರ್ತೈತಿ. ಕುರಿ ಉಂಡಿದಲ್ಲ ಅದು, ಹಂಗಾಗಿ ಹಾಕ್ತಾರೆ. ನಮಸ್ಕಾರ ಅಣ್ಣ, ನಮ್ಮ ಹೆಸರು ದೊಡ್ಡಬಸಪ್ಪ ಅಂತೇಳಿ. ನಾವಿಲ್ಲಿ ಗಾಲಿಂಗಪ್ಪ ತಾತನ ಅಭಿವೃದ್ಧಿ ಸೇವಾ ಸಮಿತಿಯೊಳಗೆ ನಾವು ಯಾವಾಗಲೂ ಸೇವೆ ಮಾಡ್ತಾ ಇರ್ತೀವಿ. ಈ ಗಾಲಿಂಗಪ್ಪ ತಾತನ ಮಠ ಏನೈತಲ್ಲಣ್ಣ, ಇವರು ಗಾಲಿಂಗಪ್ಪ ತಾತನವರು ಹಿಂದಕ್ಕೆ ಮಾನವರಾಗಿ ಜನಿಸಿ ಮಾನವರಾಗಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ. ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು, ಅಂದರೆ ಏನಣ್ಣ, ಯಾರು ನಮ್ಮ ಹುಡುಗರು ಜೊತೆನೇ ಜಾಸ್ತಿ ಅವರು ತಾತನವರು ಕುರಿ ಕಾಯ್ತಕ್ಕಂಥ ಸಮಯದಲ್ಲಿ ಕುರಿಗಳಿಗೆ ಏನನ್ನ ಆದರೆ ಕುರಿಗಳನ್ನ ಕುರಿಗಳನ್ನ ಬದುಕಿಸಿದ್ದಾರೆ. ಮತ್ತು ಸತ್ತೋಗಿರ್ತಕ್ಕಂಥ ಮನುಷ್ಯರನ್ನು ಕೂಡ ಬದುಕಿಸಿದ್ದಾರೆ. ಮತ್ತು ಇನ್ನೂ ಹಲವಾರು ಅನ್ನದಾಸೋಹ ಹೊಟ್ಟೆಸ್ಕೊಂಡಾರ ಅಂದರೆ ಅಲ್ಲೇ ಅನ್ನದಾಸೋಹ ತೋರಿಸ್ತಾ ಇದ್ದಾರೆ. ಹುಡುಗರಿಗೆ ಬೇಕಾಗಿದ್ದು ನಮಗೆ ಹಂಪೆ ಅಪ್ಪ ನಮ್ಮನವ್ರು ನೋಡ್ಯಾರ ಅಂದರೆ ಹಂಪೆನ ಅಲ್ಲೇ ಕುಂತಲ್ಲಿ ಕಂಬಳಿ ಹಾಸಿ ಕಂಬಳಿ ಮೇಲೆ ಕುಂತ್ಕೊಂಡು ಹಂಪೆಯನ್ನು ತೋರಿಸಿದ್ದಾರೆ. ಮತ್ತು ಈ ರೀತಿಯಾಗಿ ಸಾಕಷ್ಟು ಪವಾಡಗಳನ್ನು ಮಾಡಿದ್ದಾರೆ ಈ ನಮ್ಮ ತಾತನವರು. ಈಗ ಸಾಕಷ್ಟು ಎಲ್ಲ ಭಕ್ತರಿಂದ ಅವರವರ ಬೇಡಿದ ಇಷ್ಟಾರ್ಥ ಕಾಮನೆಗಳು ಪೂರ್ಣಗೊಳ್ಳಿರೋದಕ್ಕಾಗಿ ಆ ಬೇಡಿದ ಭಕ್ತರು ಸಾಕಷ್ಟು ಇಲ್ಲಿ ಅಕ್ಕಿ ಮತ್ತು ದುಡ್ಡನ್ನು ಮತ್ತು ಇಲ್ಲಿ ತಂದಾಕಿ ದಾಸೋಹವನ್ನು ಎಲ್ಲ ಭಕ್ತರಿಂದ ಆ ಗಾಲಿಂಗಪ್ಪ ತಾತನ ದಯದಿಂದ ಗಾಲಿಂಗಪ್ಪ ತಾತ ಅವ್ರಿಗೆ ಏನು ಇಷ್ಟಾರ್ಥ ಬೇಡಿದ್ದು ಕೊಟ್ಟನೋ ಏನೋ ಗುರ್ತಿಲ್ಲಾಗಲಿ, ಅವರು ಮಾತ್ರ ಎಲ್ಲ ರೀತಿಯಿಂದ ಈ ಮಠಕ್ಕೆ ತಂದು ಸಲ್ಲಿಸ್ತಾರೆ. ಆ ಮಠದ ಅಭಿವೃದ್ಧಿ ಸೇವಾ ಸಮಿತಿಯವರು ಅದನ್ನು ಆ ಎಲ್ಲ ಒಂದು ಕೊಟ್ಟಿರ್ತಕ್ಕಂಥ ಕಾಣಿಕೆ ಕೊಟ್ಟಿರ್ತಕ್ಕಂಥ ಅಕ್ಕಿ ಬೇಳೆ ಗೋಧಿಯಿಂದ ಈ ದೊಡ್ಡ ದೊಡ್ಡ ಮಹಾದಾಸೋಹಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವೇದಾವತಿ ಭವನ, ಹಂಪಮ್ಮನ ಭವನ ಇವೆಲ್ಲವೂ ಕೂಡ ಅವರು ಕಟ್ಟಿಸ್ತಾ ಅಭಿವೃದ್ಧಿ ಸೇವಾ ಸಮಿತಿಯವರೇ ಅದನ್ನು ಕಟ್ಟಿಸ್ತಾ ಇದ್ದಾರೆ. ಮತ್ತು ಶ್ರೀ ಗಾಲಿಂಗಪ್ಪ ತಾತನವರು ಅವರು ಮೊದಲು ಹೇಳಿರ್ತಕ್ಕಂಥ ಮಾತಿದು ಯಾವುದು, ತನ್ನ ಶಿಷ್ಯ ಶಾಂತಮ್ಮವನಿಗೆ ಈ
ಯಾವ ಶಿವರಾತ್ರಿ ಅಮಾವಾಸ್ಯೆ ಕಳೆದು ಪಂಚಮಿ ಎಂದು ಜೋಡು ರಥೋತ್ಸವ ನಂದು ಹೇಳ್ತಕ್ಕಂಥ ಸಮಯದಲ್ಲಿ ತನ್ನ ಶಿಷ್ಯ ಶಾಂತಮ್ಮನಿಗೆ ನಿನ್ನ ಒಂದು ಮನೆಯಿಂದನೇ ಕುಂಭ ಬರಬೇಕು ಅಂತ ಹೇಳಿರ್ತಕ್ಕಂಥ ಮಾತು, ಆ ಮಾತಿನ ಒಂದು ಇದುವಾಗಿ ಆ ಶಾಂತಮ್ಮನ ಮನೆಯಿಂದನೇ ಕುಂಭ ಬರ್ತೈತೆ ಅಣ್ಣ. ಆ ಕುಂಭ ಬಂದ ಮೇಲೇ ಆ ಜೋಡು ರಥೋತ್ಸವ ಹೇಳ್ತಾ ಇದ್ದಾವೆ ಸಾಯಂಕಾಲ 6 ಗಂಟೆಗೆ ಅಣ್ಣ. ನೋಡ್ರಿ ಎಲ್ಲ ನೋಡ್ಬಾರ್ದ ನಿಮ್ಮ ಮಾಡಿ ನೀವು ಮಾಡಿದ್ರಿ ತಂದ
Ahora,